ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ನನ್ನ ತಮ್ಮನ ಮದುವೆ ದಿನದ್ದು ಅಂದರೆ ದಾರೆ ಮುಹೂರ್ತ ಇದ್ದಿದ್ದ ದಿನದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೆಳಿಗ್ಗೆ 5 ಗಂಟೆಗೆ ಮಲ್ಕೊಂಡಾಗಲೇ 2 ಗಂಟೆ, ಬೆಳಿಗ್ಗೆ ಎದ್ದಾಗ 5 ಗಂಟೆ. ಸೊ ಎದ್ದು ಬೇಗ ಇನ್ನೂ ಗೊತ್ತು ಅರ್ಜೆಂಟ್ ಮಾಡ್ತಾರೆ ಅಂತ ಬೈಸ್ಕೋಬಾರ್ದು, ಹೆಣ್ಮಕ್ಳದ್ದು ಬರೀ ಮೇಕಪ್ ಇದೇ ಆಗೋಯ್ತು, ಶಾಸ್ತ್ರಕ್ಕೆ ಬರಲ್ಲ ಓಡಾಡಲ್ಲ ಅಂದ್ಕೊಂಡು ಬೈತಾರೆ ಅಂತ ಬೇಗನೆ ಎದ್ದು ಆಲ್ಮೋಸ್ಟ್ 8 ಅಷ್ಟರಲ್ಲೆಲ್ಲ ರೆಡಿ ಇದ್ವಿ. ಅದಾದಮೇಲೆ ನಮ್ಮ ಅಕ್ಕಂದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು, ಅವಳು ರೆಡಿ ಆಗ್ತಾಯಿದ್ಲು. ಆಗ ನಾವು ನಮ್ದೇನು ಪ್ರೊಸೀಜರ್ ಇರುತ್ತೆ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ದೇವ್ರು ತರಬೇಕು ಅಂತ ಅಂದ್ಬಿಟ್ಟು. ಸೊ ಗೊತ್ತಿರುತ್ತೆ ಇದು ಕೆಲವ್ರಿಗೆ ಮದುವೆದು ಈ ಥರದ್ದೆಲ್ಲ ಪ್ರೊಸೀಜರು. ಬಟ್ ನನಗೆ ಗೊತ್ತಿತ್ತು ಹಿಂಗೆಲ್ಲ ದೇವ್ರ ತರದಕ್ಕೆ ದಾರೆಕ್ಕಿಂತ ಮುಂಚೆ ಹಿಂಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರಣ್ಗೆ ಗಡ್ಗೆ ಅಂತ ಏನೋ ಹೇಳ್ತಾರಲ್ಲ ಅದನ್ನೆಲ್ಲ ತೊಗೊಂಡು ಬಂದು ದೇವ್ರು ತೊಗೊಬರೋದು ಅಂತ ಪ್ರೊಸೀಜರು. ನಾವು ಊರಲ್ಲಿರೋ ಅಂಥ ನಮ್ಮ ಹಿರಿಕರು ಅಂತ ಏನಿರ್ತಾರೆ, ನಮ್ಮ ಪೂಜಾರಪ್ಪ, ನಮ್ಮ ಮನೆ ದೇವ್ರದ್ದು ಪೂಜಾರಪ್ಪ ಎಲ್ಲ ಏನಿರ್ತಾರೆ ಅವ್ರನ್ನೆಲ್ಲ ಕರೆಸಿ ಈ ಥರ ಎಲ್ಲ ಪ್ರೊಸೀಜರು ಹಿಂಗೆಲ್ಲ ತೊಗೊಂಡು ಬರಬೇಕು, ಹಿಂಗೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು. ಅಲ್ಲಿ ಒಬ್ಬರು ನನ್ನ ಕಸಿನ್ ಸಿಸ್ಟರ್ ಇದ್ದಾಳೆ, ಅವರ ಹಸ್ಬೆಂಡ್ ಅವರು ಕೂಡ ದೇವಸ್ಥಾನದಲ್ಲಿ ಪೂಜಾರಪ್ಪರು. ಅವರು ಬಂದು ನಮಗೆಲ್ಲ ಗೈಡ್ ಮಾಡ್ತಾಯಿದ್ರು. ಅವ್ರು ಇರೋದಕ್ಕೆ ನಿಜವಾಗ್ಲೂ ಅನುಕೂಲ ಆಯಿತು ನಮಗೆ. ಅವ್ರು ತುಂಬ ನಮ್ಮ ಭಾವನೆ ಅವರು ತುಂಬ ಚೆನ್ನಾಗಿ ಎಲ್ಲ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಇಲ್ಲಿಂದ ಇದೇನೋ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ತೊಗೊಂಡೋಗ್ಬೇಕು. ನಾನು ನೋಡಿ ಫೈನಲಿ ಹಿಂಗೆ ರೆಡಿ ಆಗಿದ್ದೀನಿ. ನನಗೆ ಒಂಥರ ಅನ್ನಿಸ್ತಾ ಇತ್ತು, ಯಾವ ಥರ ಏನೇ ಆಗಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ, ನಾವು ಹೆಂಗೆ ರೆಡಿ ಆಗ್ತೀವಿ ಏನು ಅಂತ ಅಂದ್ಬಿಟ್ಟು. ನೆನ್ನೆ ರಿಸೆಪ್ಷನ್ ಬ್ಲಾಗ್ ನೋಡಿ ತುಂಬಾ ಖುಷಿಪಟ್ರಿ ಎಲ್ಲರೂ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಮ್ಮ ಫ್ಯಾಮಿಲಿ ಬಗ್ಗೆ ಕನ್ಸರ್ನ್ ಇಟ್ಟಿದ್ದೀರಾ, ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ನಿಜ ತುಂಬ ಅಂದರೆ ತುಂಬಾ ಖುಷಿ. ನಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆಯಿತಾ, ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ, ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ನಿಮ್ಮ ಕಮೆಂಟ್ಸ್ ಒಂದೊಂದು ಕಮೆಂಟ್ಸ್ ನೋಡಿ ನಾನು ನಮ್ಮ ಅಮ್ಮನಿಗೆಲ್ಲ ಓದಿ ಹೇಳಿದ್ದೀನಿ, ನಮ್ಮ ಅಕ್ಕನ ಹತ್ರ, ನನ್ನ ಹಸ್ಬೆಂಡ್ ಹತ್ರ ಎಲ್ರಿಗೂ ಈ ಥರ ಕಮೆಂಟ್ಸ್ ಬಂದಿತ್ತು, ಎಷ್ಟು ಖುಷಿ ಆಯಿತು ಅಂತ ಅಂದ್ಬಿಟ್ಟೆಲ್ಲ. ನಿಜ ಎಲ್ಲರೂ ಖುಷಿಪಟ್ಟರು. ಆ್ಯಂಡ್ ನನ್ನ ಔಟ್ಫಿಟ್ ಮಾರ್ನಿಂಗ್ ನೀವು ನೋಡಿರ್ತೀರ, ಈಗ ಸ್ಯಾರಿ ವೇರ್ ಮಾಡಿದ್ದೀನಿ. ಇದು ಲೈಕ್ ಒಂಥರ ಪಿಂಕಿಶ್ ಕಲರ್. ಆ್ಯಂಡ್ ಬ್ಲೌಸ್ ಅಂತೂ ಆಸಮ್ ಆಯಿತಾ, ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ನಾನು ಏನು ರೆಡಿ ಆಗಬೇಕು ದಾರೆ ಮುಹೂರ್ತಕ್ಕೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಿಮ್ಮ ಜೊತೆ ಎಲ್ಲ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ. ನನ್ನ ಮದುವೆ ಟೈಮಲ್ಲಿ ನನ್ನ ಮೇಕಪ್ ಕತೆ ಏನಾಯಿತು ಮತ್ತು ಫೋಟೋ ಎಲ್ಲ ನಂಗೆ ಆಲ್ಬಮ್ ನಾನು ಇವತ್ತಿಗೂ ತೆಗೆದು ನೋಡಲ್ಲ, ನಂಗೆ ಇಷ್ಟನೇ ಆಗಲ್ಲ. ಅದೇನೋ ಒಂಥರ ಎಲ್ಲ ಒಂಥರ ಗಡಿಬಿಡಿಲಾಯಿತು ಮತ್ತು ಮೇಕಪ್ ಫುಲ್ ಹಾಳು ಮಾಡಿದ್ರು. ನಂಗೆ ಇದೇ ಥರ ರೆಡಿ ಆಗಬೇಕು ಅಂತೆಲ್ಲ ಇತ್ತು. ಇನ್ನು ತಮ್ಮನ ಮದುವೆ ಬಿಟ್ಟರೆ ನಮಗಿನ್ನು ಹತ್ತಿರದ್ದು ಅಂತ ನಾವು ಯಾವಾಗ ಹಿಂಗೆಲ್ಲ ರೆಡಿ ಆಗ್ತೀವಿ ಅಲ್ವಾ. ಸೊ ಫೈನಲಿ ಎಲ್ಲ ರೆಡಿಯಾಗಿ ಬಂದು ನಮ್ಮ ಅಕ್ಕನ ಸ್ವಲ್ಪ ಲೇಟಾಗಿ ಹೋಯ್ತು. ಅವಳು ಇನ್ನೂ ಹೇರ್ ಸ್ಟೈಲ್ ಪೆಂಡಿಂಗ್ ಇತ್ತು, ಅವಳು ಹಾಕಿಸ್ಕೊತಾ ಇದ್ಲು. ಅಷ್ಟರಲ್ಲಿ ಬಿಡು ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಬಂದೆ. ನಮಗೆ ಗೊತ್ತು ಇಬ್ಬರೂ ಅಲ್ಲೇ ಕೂತಿದ್ರೆ ಸರಿಯಾಗಿ ಉಗಿಸ್ಕೊತೀವಿ, ಬೈಸ್ಕೊತೀವಿ ಮನೇಲಿ ಅಂತ. ಅಕ್ಕ ತಂಗಿರು ಇಬ್ಬರು ಹಿಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಬ್ಬರು ಮಾತಾಡ್ಕೊಬಿಟ್ಟಿದ್ವಿ. ಈಗ ನಾನು ಮ್ಯಾನೇಜ್ ಮಾಡ್ತಾ ಇರ್ತೀನಿ, ನನಗೆ ಲೇಟ್ ಆದಾಗ ನೀನೋಗಿ ಮ್ಯಾನೇಜ್ ಮಾಡು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದು ನೋಡಿ. ಇದು ಪೂಜೆ ಎಲ್ಲ ಮಾಡಿ ಅದು ಏನೇನು ಪ್ರೊಸೀಜರ್ ಇದೆ, ಇವರೇ ನಮ್ಮ ಭಾವ ಅಂತ ಹೇಳಿದ್ನಲ್ಲ, ಈ ವೈಟ್ ಶರ್ಟ್ ಹಾಕಿದ್ರಲ್ಲ, ಅವರು ನಮಗೆಲ್ಲನೂ ಹೇಳ್ಕೊಡ್ತಾಯಿದ್ರು. ಎಲ್ರಿಗೂ ಇದೇ ಥರ ಮಾಡಿ ಹೀಗೆ ಮಾಡಬೇಕು ಅಂತ. ಸೊ ಅಲ್ಲಿ ದೇವ್ರ ಥರದ್ದು ಅಂತ ಏನು ಹೇಳಿದ್ವಿ ಅದೆಲ್ಲ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಬ್ರೇಕ್ಫಾಸ್ಟಿಗೆ ಇಡ್ಲಿ, ಸಾಂಬಾರು, ಪೊಂಗಲ್ ಮತ್ತು ಕೇಸರಿ ಬಾತ್ ಇದೆಲ್ಲ ರೆಡಿ ಇತ್ತು. ಟಿಫನ್ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಾನು ಏನೋ ಯಾರೋ ಕರೆದ್ರು ಅಂತನೋ ಏನೋ, ನಾನು ಇಲ್ಲಿ ಕಾಶಿ ಯಾತ್ರೆಗೆ ಹುಡುಗನ ಕರ್ಕೊಂಡು ಹೋದಾಗ ಹೋಗೋದಕ್ಕೆ ಆಗಿಲ್ಲ ಆಯಿತಾ. ನನ್ನ ಗಂಡ ಬುದ್ಧಿ ಹೊಡ್ಸಿ ಎಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಬಿಟ್ಟವ್ರೆ. ನಂಗೆ ಭಾಳ ಖುಷಿ ಆಯಿತು. ನಾನು ಆಮೇಲೆ ಎಲ್ಲಿ ಅಂತ ನೋಡ್ತಾ ಇದ್ದೀನಿ, ಹುಡುಗನ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ಬಿಟ್ರೆ, ಅಯ್ಯೋ ನಾನು ಹೋಗ್ಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಹಿಂದೆಯಿಂದನೇ ಬಂದು ಜಾಯ್ನ್ ಆಗೋಣ ಅಂತ ನಾನು ಬರ್ತಾಯಿದ್ದೀನಿ. ಅಷ್ಟರಲ್ಲಿ ನವೀನ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊತಾ ಇದ್ರು. ಇವರಾದರೂ ವೀಡಿಯೋ ಮಾಡ್ಕೊಡ್ತಾ ಇದ್ರಲ್ಲ, ಅಟ್ಲೀಸ್ಟ್ ಹೆಂಗೇನು ಅಂತ ನೋಡ್ಕೋಣ ಬಿಡು ಅಂದ್ಕೊಂಡು ಆ ಕಾಶಿ ಯಾತ್ರೆ ಕರ್ಕೊಂಡು ಹೋಗೋದು ಅದೇನೋ ಪ್ರೊಸೀಜರ್ ಅದೆಲ್ಲ ಆಗಿತ್ತು. ಈಗ ಮನೆ ತುಂಬಿಸ್ಕೊಳ್ಳೋದು ಅಂತ ಅಂದರೆ ಒಳಗಡೆ ಚೌಟ್ರಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಈಗ ಅವರು ಆರತಿ ಮಾಡ್ತಾ ಇದ್ದಾರೆ. ನಿಜ ಫ್ರೆಂಡ್ಸ್, ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಪ್ರತಿಯೊಬ್ಬ ತಂದೆ ತಾಯಿಗೆ ಅದು ಹೆಣ್ಣೆತ್ತಿರೋರು ಇರ್ಬೋದು, ಗಂಡೆತ್ತಿರೋರು ಇರ್ಬೋದು, ಆ ತಾಳಿ ಕಟ್ಟೋವರೆಗೂ ಒಂಥರ ಅದು ಕಂಪ್ಲೀಟ್ ಅಂತ ಹಾಕೋದು ಆ 3 ಗಂಟೆನ ಹಾಕಾದ ನಂತರನೇ ಅದು ಮದುವೆ ಅಂತ ಅನ್ನಿಸ್ಕೊಳ್ಳೋದು. ಎಷ್ಟೇ ಅದ್ಧೂರಿಯಾಗಿ ಮದುವೆ ಅಡುಗೆ ಮಾಡಿಸಿ, ಎಷ್ಟೇ ಅದ್ಧೂರಿಯಾಗಿ ಚೌಟ್ರಿ ಡೆಕೋರೇಷನ್ ಮಾಡಿಸಿ, ನೆಂಟರು ಇಷ್ಟರು ಎಲ್ಲ ಬಂದರೂ ಕೂಡ ಆ ತಾಳಿ ಕಟ್ಟೋದಿದೆಯಲ್ಲ, ಆ ಮೂಮೆಂಟ್
ಆದಾಗ್ಲೇ ಅಲ್ಲಿ ತಂದೆ ತಾಯಿಗೆ ಗಂಡನ ಕಡೆಯವ್ರಿಗಾಗಿರ್ಬೋದು ಹೆಣ್ಣಿನ ಕಡೆಯವ್ರಿಗಾಗಿರ್ಬೋದು ಸಮಾಧಾನ ಮನಸ್ಸು ನಿರಾಳ ಅಂತ ಅನ್ಸೋದು ಅಲ್ವಾ. ಏನೇ ಆಗಲಿ ಒಂದು ಎಷ್ಟೊತ್ತಿಗೆ ಮದುವೆ ಅನ್ನೋದಾಗುತ್ತಪ್ಪ ಎಲ್ಲ ಒಳ್ಳೆಯದಾಗಿ ಯಾವುದೇ ಕಿರಿಕಿರಿ ಯಾವುದೇ ತಂಟೆ ತಕರಾರು ಯಾರಿಗೂ ಮನಸ್ತಾಪಗಳು ಏನೂ ಆಗದೆ ಇರೋ ಥರ ಎಲ್ಲ ನಮ್ಮವರು ಅಂತ ಅಂದ್ಕೊಂಡು ಮದುವೆ ಆಗಿಬಿಟ್ರೆ ಸಾಕು ಅನ್ನೋ ಥರ ಇರುತ್ತೆ. ಅದರಲ್ಲೂ ಹೆಣ್ಣೆತ್ತಿರೋರ್ಗಂತೂ ಸ್ವಲ್ಪ ಇನ್ನೂ ಮನಸ್ಸಲ್ಲಿ ಜಾಸ್ತಿನೇ ಇರುತ್ತೆ. ಆ್ಯಂಡ್ ನೋಡಿ ಈಗ ನಾನು ಜಾಯ್ನ್ ಆಗಿ ಅಟ್ಲೀಸ್ಟ್ ಜೊತೇಲಿ ಬರೋದಕ್ಕಾದ್ರೂ ಬಂದೆ ಆಯಿತಾ. ನಮ್ಮ ಕಡೆ ಈ ಥರ ವಸ್ತಾರ ಪೆಟ್ಟಿಗೆ ಮೇಲೆ ಹುಡುಗಿಗೆ ನಾವು ಕೊಡಬೇಕಾಗಿರೋದು ಯಾವುದಾದ್ರೂ ನಾವು ಎಷ್ಟೇ ಸೀರೆ ಕೊಡ್ಸಿದ್ರು ಒಂದು ಸ್ಯಾರಿನ ಅದ್ರ ಮೇಲೆ ಇಟ್ಟು ಅದೇನೋ ಶಾಸ್ತ್ರ ಅದೆಲ್ಲ ಇಟ್ಕೊಡ್ಬೇಕು ಏನೋ ಅಂತ ಅಂದ್ಕೊಂಡು ಆಮೇಲೆ ಒಡ ಹುಟ್ಟುಗಡ್ಗೆ ಅಂತ ಇಟ್ಕೋಬೇಕಲ್ಲ, ಅದು ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಇಟ್ಕೊಂಡಿದ್ದೆ ಅಲ್ವ. ಈಗ ನಮ್ಮ ಅಕ್ಕ ಇಟ್ಕೊಂಡು ಹೋಗಿದ್ದಾಳೆ, ಯಾರೋ ಅಕ್ಕ ತಂಗಿ ಯಾರು ಇದ್ದರೆ ಅದನ್ನು ಇಟ್ಕೊಬೇಕು ಅಂತ ಅಂದ್ಬಿಟ್ಟು ಹಂಗೆಲ್ಲ ಶಾಸ್ತ್ರಗಳಿದೆ. ನಮಗಂತೂ ಶಾಸ್ತ್ರಗಳು ನಾವು ರೆಡಿಯಾಗಿ ಓಡಾಡೋದು ಅದೇ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ತಿಳ್ಕೊಬೇಕಲ್ವ, ದೊಡ್ಡವರಾಗಿದ್ದೀವಿ ಅಂತ. ಈಗ ನಮ್ಮ ಸೋದರು ಮಾವ ಮತ್ತು ಸೋದರತ್ತೆ ಹುಡುಗನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಅಂದರೆ ನನ್ನ ಮದುವೆಲಿ ನಮ್ಮ ಚಿಕ್ಕತ್ತೆ ಮತ್ತು ಚಿಕ್ಕ ಮಾವ ಕರ್ಕೊಂಡು ಹೋಗಿದ್ರು, ನಮ್ಮ ಅಕ್ಕನ ಮದುವೆಲಿ ದೊಡ್ಡ ಮಾವ ಮತ್ತು ದೊಡ್ಡತ್ತೆ ಕರ್ಕೊಂಡು ಹೋಗಿದ್ವಿ. ಸೋದರ ಮಾವ ಸ್ಥಾನ ಇದೆಯಲ್ಲ ಅದು ಎಷ್ಟು ಇದಲ್ವಾ. ಒಂದು ಯಾವುದೋ ಒಂದು ಇನ್ಸ್ಟಾದಲ್ಲಿ ನಾನು ರೀಲ್ಸ್ ನೋಡಿದೆ, ಸೋದರ ಮಾವ ಅಂತಂದರೆ ಎಷ್ಟು ಪ್ರಾಮುಖ್ಯತೆ ಇದೆ. ಅವನು ಈ ಥರ ಅಕ್ಕನ ಮಕ್ಕಳಿಗೆ ಅಥವಾ ತಂಗಿ ಮಕ್ಕಳಿಗೆ ಎಷ್ಟು ಹತ್ತಿರದವರಾಗಿರ್ತಾರೆ ಅಂತ ಅಂದ್ಬಿಟ್ಟದೆಲ್ಲ ನಾನು ಕೇಳಿದೆ. ಮಾತ್ರ ಎಷ್ಟು ನಿಜ ಇದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂತ ಅಂದರೆ ಒಂಥರ ಖುಷಿ ಆಗುತ್ತೆ. ಆ ಸಂಬಂಧಗಳು ಇದೆಯಲ್ಲ, ಈ ಸಂಬಂಧಗಳು ಅನ್ನೋದು ಇದು ಎಲ್ಲ ಟೈಮಲ್ಲೂ ನಮ್ಮ ಮನೇಲಿ ನಾವಿರ್ತೀವಿ, ಅವ್ರ ಮನೇಲಿ ಅವ್ರು ಇರ್ತೀವಿ, ಯಾವಾಗಲೂ ಒಬ್ಬೊಬ್ಬರು ಫೋನ್ ಅಂತ ಮಾಡ್ತೀವಿ. ಆದರೆ ಈ ಶುಭ ಕಾರ್ಯಗಳು ಕಷ್ಟ ಸುಖ ಅಂದಾಗ ಎಲ್ಲರೂ ಸೇರ್ತೀವಿ, ಎಲ್ಲರೂ ನಮ್ಮ ಫಂಕ್ಷನ್ ಎಲ್ಲ ಸೇರಿ ಮಾಡ್ತೀವಲ್ಲ, ಆ ಖುಷಿನೇ ಬೇರೆ. ನಮ್ಮ ಫ್ಯಾಮಿಲಿನೂ ಅಷ್ಟೇ ಎಲ್ಲರೂ ಬಂದಿದ್ದರು, ರಿಲೇಟಿವ್ಸು, ನಮ್ಮಮ್ಮನ ಅಕ್ಕ ತಮ್ಮ ಅಣ್ಣ ತಂಗಿ, ನಮ್ಮ ಡ್ಯಾಡಿ ಅಣ್ಣ, ಸೊ ಇವ್ರಿಗೆ ಅಣ್ಣ ತಮ್ಮದಿರು ಎಲ್ಲರೂ ಬಂದಿದ್ದರು. ಅದನ್ನೆಲ್ಲ ನೋಡಿ ಒಂಥರ ಈ ಥರ ಫಂಕ್ಷನ್ಗಳಲ್ಲೇ ಎಲ್ಲರೂ ನಾವು ಒಟ್ಟಿಗೆ ಕಾಣೋದಕ್ಕಾಗೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ಆಗೋದು. ನಮ್ಮ ಮನೆ ಮಗನ ಮದುವೆ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕನ ಮದುವೆ ಆಯಿತು, ನನ್ನ ಮದುವೆ ಆಯಿತು, ಅಂದರೆ ಹೆಣ್ಮಕ್ಳು ಮದುವೆ ಆಗಿತ್ತು. ಈಗ ನಮ್ಮ ಅಮ್ಮಂಗೂ ಅಷ್ಟೇ ಏನೋ ಒಂಥರ ಸಮಾಧಾನ. ನಮ್ಮಮ್ಮ ಹೊರಗಡೆ ಜನ ಮಾತಾಡ್ಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು, ನಂಗೆ ಅವ್ರ ಕ್ಲಿಪ್ಪಿಂಗೇ ಸಿಕ್ಕಿಲ್ಲ. ಏನಂತ ಅಂದರೆ ಒಂಥರ ನಮ್ಮಮ್ಮನ ಮುಖ ನೋಡ್ತಾ ಇದ್ನಲ್ಲ, ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನು ಸಮಾಧಾನ ಆಗ್ತಾಯಿತ್ತು. ಎಲ್ಲರಿಗೂ ಅಷ್ಟೇ ತಮ್ಮನ ಮದುವೆ ಒಂದಿತ್ತು, ಎಲ್ಲ ಮಾಡ್ತಾಯಿದ್ದೀರಾ ಓಡಾಡಿಕೊಂಡು ಅಂತೆಲ್ಲ ಖುಷಿ ಪಡ್ತಾಯಿದ್ರು. ನಮಗೂ ಅಷ್ಟೇ, ಅವನೇ ಪ್ರತಿ ಅಕ್ಕಂದಿರಿಗೂ ಕೂಡ ತಮ್ಮ ಅದವನೇ ಮೊದಲನೇ ಮಗ ಆಗಿರ್ತಾನೆ ಅಲ್ವಾ. ಮಾತು ಎಷ್ಟು ಸತ್ಯ ಅಂತಂದರೆ ಅವನ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ. ಅವ್ನು ಚಿಕ್ಕವನು ತಮ್ಮ, ಮತ್ತು ಚಿಕ್ಕದ್ರಿಂದನೂ ಅಷ್ಟೇ ಅವನು ಇಬ್ಬರು ಸ್ಕೂಲಿಗೆ ಹೋದರೆ ಅವನಿಗೆ ಎಲ್ಲಿ ಏನಾಗುತ್ತೋ, ಟೀಚರ್ ಏನಾದರೂ ಬೈತಾರ ಹೊಡಿತಾರ, ಒಂಥರ ಸಂಕಟ ಆಗ್ತಾಯಿತ್ತು. ಅವನೇನೋ ಒಂಥರ ಪುಟ್ಟ ಮಗನ ಥರ ಇವತ್ತು ಅವನದೊಂದು ಜೀವನ ಶುರು ಆಗ್ತೈತೆ, ಹೊಸ ಜೀವನ ಶುರು ಆಗ್ತೈತೆ. ಅವನ ಬಾಳಲ್ಲಿ ಒಬ್ಳು ಬಾಳ ಸಂಗಾತಿ ಅಂತ ಬರ್ತಾ ಇದ್ದಾಳೆ. ಈಗ ಅವ್ರದ್ದೇ ಒಂದು ಫ್ಯಾಮಿಲಿ, ಮಕ್ಕಳು ಬರ್ತಾರೆ. ಅದನ್ನೆಲ್ಲ ನೋಡಿದಾಗ ನನ್ನ ತಮ್ಮಂದೊಂದು ಮದುವೆ ಅಂತ ಆಯ್ತಲ್ಲ ಅಂತ ನಮಗೂ ಎಲ್ಲ ಸಮಾಧಾನ ಆಗ್ತಾಯಿತ್ತು. ಇದೆಲ್ಲ ಶಾಸ್ತ್ರ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮಂಟಪಕ್ಕೆ ಕರ್ಕೊಂಡು ಬಂದಾದ್ಮೇಲೆ ಈ ಥರ ಅದೇನು ನನಗೇನಂತ ಹೇಳ್ತಾರೆ ಅಂತರ ಪಠಣ ಏನೋ ಗೊತ್ತಿಲ್ಲ, ಹಿಂಗೆ ಮಧ್ಯೆ ಇಟ್ಕೊಂಡಿರ್ತಾರೆ. ಇನ್ನು ಹುಡುಗಿನ ಬರಬೇಕಿತ್ತು, ಹುಡುಗಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ ನಾವೆಲ್ಲ ರೇಗಿಸ್ಕೊಂಡು. ಎಷ್ಟು ಕಾಯಿಸ್ತಾಳು ನಿಮ್ಮ ಹುಡುಗಿ, ಬೇಗ ಕರ್ಸಪ್ಪ ಅದು ಇದು ಅಂತಿದ್ವಿ, ಅಷ್ಟೊಂದು ಅರ್ಜೆಂಟ್ ಅಂತೆಲ್ಲ ರೇಗಿಸ್ತಾ ಇದ್ವಿ. ಏನೇ ವಿಡಿಯೋ ಮಾಡೋದು ರಮ್ಯನ ಪೂರ್ತಿ ಕಟ್ ಮಾಡಿಬಿಡಿ. ರಮ್ಯಾ ಮಾಡಿ ರಮ್ಯನ ಯಾವ ವಿಡಿಯೋದಲ್ಲ ತೋರಿಸ್ಬಿಡಿ, ಅವನ್ನ ಪೂರ್ತಿ. ನಮ್ಮ ಭಾವ ಬೇರೆ ಮಧ್ಯೆ ಹಿಂಗೆ ಕ್ವಾಟ್ಲೆ ಮಾಡಿಕೊಂಡು ರೇಗಿಸ್ಕೊಂಡು ನಾನು ನೀಟಾಗಿ ವೀಡಿಯೋ ಶೂಟ್ ಮಾಡಿ, ನನಗೆ ಟೆನ್ಷನ್ ಆಗ್ತಿತ್ತು ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಬೇರೆ ಹೇಳಿದ್ದೆ, ನಾನು ದೊಡ್ಡದಾಗಿ ಹೇಳಿದ್ದೆ, ನಾನು ಎಲ್ಲ ವೀಡಿಯೋಸ್ನೂ ನಾನು ನಿಮಗೆ ಮಾಡಿ ಶೇರ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಆದರೆ ನನಗೆ ಅಲ್ಲಿ ವೀಡಿಯೋ ಶೂಟ್ ಮಾಡ್ಕೊಡೋಕ್ಕೆ ಈಗ ಯಾರ ಮೇಲಾದರೂ ಡಿಪೆಂಡ್ ಆಗಬೇಕು. ಫೋನು ನನಗೆ ಕೈಯಲ್ಲಿ ನನಗೆ ಅವಶ್ಯಕತೆ ಇರುತ್ತೆ. ಒಂಥರ ಟೆನ್ಷನ್ನೇ ಆಗ್ತಾಯಿತ್ತು ನನಗೆ. ಆದರೆ ನನಗೆ ಶೂಟ್ ಆಗಬೇಕು, ಪ್ರತಿಯೊಂದು ಕ್ಲಿಪ್ಪಿಂಗ್ಸು ನನಗೆ ಇರಬೇಕು, ಶೇರ್ ಮಾಡ್ಕೊಬೇಕು, ನಾನು ಬ್ಲಾಗಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದೊಂದು ಕಡೆ. ಆದರೆ ಇನ್ನೊಂದು ಕಡೆ ಎಷ್ಟು ವ್ಲಾಗ್ ಮಾಡಿಸಿರೋದು ಅಂದರೆ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ನಾನು ಎಡಿಟ್ ಮಾಡಬೇಕಾದ್ರೆ ನಾನು ಎಷ್ಟು ಏನೋ ಟ್ರಿಮ್ ಮಾಡಿ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಲೆಂತಿ ಆದ್ರೂ ನಿಮಗೆ ಬೋರ್ ಅನಿಸುತ್ತೆ, ಚೆನ್ನಾಗಿರಲ್ಲ. ಮತ್ತು ಹಾಗೆ ಕ್ಲಿಪ್ಪಿಂಗ್ಸ್ನ ನೋಡಿ ಹಾಕಿದಾಗ ಅಷ್ಟೇ ಅದನ್ನು ಕ್ಲೀನಾಗಿ ಒಂದು ಎಡಿಟ್ ಮಾಡಿ ಹಾಕೋದಕ್ಕಾಗೋದು. ತುಂಬ ಮಾಡಿರೋದನ್ನೆಲ್ಲ ಈಗ ವೀಡಿಯೋ ಮಾಡೋಕ್ಕೆ ಕೊಟ್ಟಾಗ ಅವ್ರಿಗೆ ಯಾವ್ದು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಿರಲ್ಲ, ಎಲ್ಲನೂ ಕ್ಯಾಪ್ಚರ್ ಮಾಡಿರ್ತಾರೆ. ಅದು ತುಂಬ ಸಮಯ ಹಿಡಿಯುತ್ತೆ ವೀಡಿಯೋನ ಎಡಿಟ್ ಮಾಡಬೇಕಾದ್ರೂ ಕೂಡ. ನೋಡಿ ಎಲ್ಲ ಈಗ ಹುಡುಗಿ ಬರ್ತಾ ಇದ್ದಾಳೆ. ಹುಡುಗಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇನು ಧಾರೆ ಮುಹೂರ್ತ ಇದ್ದಿದ್ದು
9:45 9:50 ಮೇಲೆ ಆ ಥರ ಇದ್ದಿದ್ದು. ಸೊ ಹಾಗಾಗಿ ಈಗ ಹುಡುಗಿ ಬರ್ತಾ ಇದ್ದಾಳೆ. ರಕ್ಷಿತಾ ಗೋಲ್ಡನ್ ಕಲರ್ ಸ್ಯಾರೀಸ್, ಅವಳದೆಲ್ಲ ಔಟ್ಫಿಟ್ಟು ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ನಾವು ಅವಳು ಬಂದಿದ ತಕ್ಷಣ ಮತ್ತೆ ಇಲ್ಲೊಂದಷ್ಟು ಪೂಜೆ ಅದೇನೇನೋ ಮಾಡಿಸಿದ್ದು. ಅವ್ರ ಸೋದ್ರ ಮಾವ ಮತ್ತು ಅತ್ತೆ ಜೊತೆ ಬರ್ತಾ ಇದ್ದಾರೆ. ಅದೊಂಥರ ಚೆನ್ನಾಗಿತ್ತು ಅದೆಲ್ಲ. ನನಗೆ ನನ್ನ ಮದುವೆದೆಲ್ಲ ನೆನಪಾಗ್ತಾಯಿತ್ತು ಇದನ್ನೆಲ್ಲ ನೋಡಿದಾಗ. 6.5 ವರ್ಷದ ಹಿಂದೆ ಹೋಗಿ ನಮ್ಮ ಮದುವೆ ಟೈಮಲ್ಲಿ ನಾನು ಯಾವ ಸ್ಯಾರಿ ವೇರ್ ಮಾಡಿದ್ದೆ, ನಾನು ಹಿಂಗೆ ಮಂಟಪದ ಮೇಲೆ ಬಂದೆ, ನನ್ನ ಜೊತೆ ಯಾರ್ಯಾರು ಬಂದಿದ್ದರು, ಅದೆಲ್ಲ ಒಂಥರ ರೀಕಾಲ್ ಆಯಿತು. ಸೊ ಇವರು ಬ್ಲೂ ಸ್ಯಾರಿ ನಮ್ಮ ಮೊದಲನೇ ಸೋದರತ್ತೆ, ಅಂದರೆ ಹುಡ್ಗನ ಕರ್ಕೊಂಡು ಬಂದ್ರಲ್ವ, ನಮ್ಮಮ್ಮ ಇದ್ರಲ್ಲ ಅವರ ಅಣ್ಣನ ಹೆಂಡ್ತಿ ಒಬ್ಬರನ್ನಷ್ಟೇ ನೋಡಿದ್ರಿ. ಇವರು ಮೊದಲನೇ ಅಣ್ಣನ ಹೆಂಡ್ತಿ. ಅವರು ನಮ್ಮ ಅತ್ತೆ ಅವಾಗವಾಗ ಬರ್ತಿರ್ತಾರಲ್ಲ, ಅವರು 2ನೇ ಅಣ್ಣನ ಹೆಂಡ್ತಿ, ಇವರು ಮೊದಲನೇ ಅಣ್ಣನ ಹೆಂಡ್ತಿ. ಸೊ ಇವರು ಎಲ್ಲರೂ ಅಷ್ಟೇ, ನಾವೆಲ್ಲ ಏನಂದರೆ ಸೇರಿದಾಗ ತುಂಬ ಚೆನ್ನಾಗಿ ಎಲ್ಲ ನಿಂತ್ಕೊಂಡು ಓಡಾಡಿಕೊಂಡು ಎಲ್ಲರೂ ಮಾಡ್ತಾರೆ. ಅದು ತುಂಬ ಇಷ್ಟ ಆಗುವಂಥ ವಿಚಾರ. ಆ್ಯಂಡ್ ಈಗ ಎಲ್ಲ ಅದೇನೋ ಸುತ್ತಬೇಕು ಅಂತ ಹೇಳಿದ್ರು, ಅದಕ್ಕೇ ಸುತ್ತಾ ಇದ್ದಾರೆ. ಹುಡುಗನಷ್ಟೇ ಸುತ್ತಿ, ಏನು ಮಂಟಪದ ಮೇಲೆ ಅಷ್ಟೊಂದು ಜನ ನಿಂತಿದ್ವಲ್ಲ, ಎಲ್ಲರನ್ನೂ ಸುತ್ತಬೇಡಿ ಹುಡುಗನಷ್ಟೇ ಸುತ್ತಿ ಅಂತ ಅಲ್ಲಿ ರೇಗಿಸ್ತಾಯಿದ್ರು. ಆ್ಯಂಡ್ ಅದು ಎಲ್ಲ ಆಯಿತು. ನಮಗೂ ಎಲ್ಲ ಖುಷಿ ಆಗ್ತಾಯಿತ್ತು, ನನ್ನ ತಮ್ಮ ಫೈನಲಿ ಮದುವೆ ಆಯ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು. ಈ ಸಂಭ್ರಮ ಸಡಗರ ಹೆಣ್ಮಕ್ಳಿಗೆ ಹೆಂಗಲ್ವಾ, ಹಿಂಗೆ ಮದುವೆ ಅಂದಾಗ ಶಾಸ್ತ್ರಗಳಿರ್ಬೋದು, ಪ್ರತಿಯೊಂದು ಹಳದಿ ಶಾಸ್ತ್ರದಿಂದನೂ ಅಷ್ಟೇ ನೋಡ್ಕೊಂಡು ಬಂದಿದ್ದೀರಾ. ನಮ್ಮ ಮನೇಲಿ ಕಮೆಂಟ್ಸ್ಗಳಂತೂ ಯಾವ ರೀತಿ ಅಂತಂದರೆ, ನಮಗೆ ನನ್ನ ಮನಸ್ಸಲ್ಲಿ ಎಷ್ಟೊಂದು ನೋವಿದೆ, ಆದರೆ ನಿಮ್ಮ ವ್ಲಾಗ್ ನೋಡಿದಾಗ ನಂಗೆ ಒಂಥರ ಸಮಾಧಾನ ಅನಿಸುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಇನ್ನೊಬ್ಬರಂತೂ ಸೀರಿಯಸ್ಲಿ ನಾನು ಆ ಕಮೆಂಟ್ನೇ ಪಿನ್ ಮಾಡಿಬಿಟ್ಟಿದ್ದೀನಿ ನೆನ್ನೆ ವ್ಲಾಗಲ್ಲಿ. ನೀವು ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತೀರಾ, ಮತ್ತು ಯಾವ ಯೂಟ್ಯೂಬರ್ಸ್ಗೂ ನೀವು ಕಮ್ಮಿ ಇಲ್ಲ, ಅವ್ರಿಗಿಂತ ಇವ್ರಿಗಿಂತ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಬಟ್ ನಿಮಗೆ ಸಪೋರ್ಟ್ ಕಡಿಮೆ ಆಗಿದೆ, ಬಟ್ ನಿಜ ನಿಮ್ಮ ವ್ಲಾಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಅರುಂಧತಿ ಅನ್ನೋರು ಕಮೆಂಟ್ ಮಾಡಿದ್ದು ನೆನ್ನೆ. ಯಪ್ಪ, ನಂಗೆ ಆ ಕಮೆಂಟ್ ನೋಡಿ ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೆ. ನಮ್ಮಮ್ಮ ಅಂತೂ ಪ್ರತಿಯೊಂದು ಕಮೆಂಟ್ಸ್ನೂ ಅಮ್ಮ ಈ ಥರ ಮಾಡಿದ್ರು ಅಂತ ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಎಷ್ಟು ಖುಷಿ ಬೀಳ್ತಾರೆ ಅಂತ ಅಂದರೆ, ಹೌದೇನೆ, ನಮ್ಮ ಅಮ್ಮಂದು ಅದೇ ಡೈಲಾಗ್ ಆಯಿತಾ, ಏನಾದರೂ ಹೇಳಿದ ತಕ್ಷಣ ಹೌದೇನೆ ಅಂತಾರೆ. ಸೊ ಫುಲ್ ಖುಷಿ, ನೋಡು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಹಂಗೆ ಅಂತ ಅಂದ್ಬಿಟ್ಟು. ನಾನು ರಕ್ಷಿತನ ಹತ್ರ ಅದನ್ನೇ ಹೇಳ್ತಾ ಇದ್ದೀನಿ, ರಕ್ಷಿತಾ ನೋಡು ಎಷ್ಟು ಜನ ಯಾವ್ಯಾವ ಥರ ಕಮೆಂಟ್ ಮಾಡ್ತಾರೆ ಅಂತ. ಸೊ ನಾವೆಲ್ಲರೂ ಬರೀ ಈ ಕ್ಷಣಕ್ಕೆ ಈ ದಿನಕ್ಕೆ ಸೀಮಿತ ಆಗಿರಬಾರ್ದು. ಅತ್ತಿಗೆ ನಾದಿನಿ ಅನ್ನೋ ಸಂಬಂಧ ಆಗಿರ್ಬೋದು, ಅತ್ತೆ ಸೊಸೆ ಅನ್ನೋ ಸಂಬಂಧ ಆಗಿರ್ಬೋದು. ಬಟ್ ಫ್ರೆಂಡ್ಸ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಫ್ಯೂಚರ್ ಬಗ್ಗೆ ನಾನು ಮಾತಾಡೋದಿಲ್ಲ, ಅದು ಯಾವ ಥರ ಹೋಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಈಗಂತೂ ಎಲ್ಲರೂ ನಮಗೇನು ಅನಿಸುತ್ತೆ ಅಂತಂದರೆ, ನಮಗೆ ಹೆಂಗೆ ಬೇಕಾಗಿತ್ತು ಸೊಸೆ, ನಮ್ಮ ಜೊತೆ ಎಲ್ಲ ಹೆಂಗಿರ್ಬೇಕಾಗಿದ್ದು ನಾದಿನಿ ಸಿಕ್ಕಿದಳೋ ಹಂಗೆ ಸಿಕ್ಕಿದ್ದಾಳೆ ಅಂತ ಅನಿಸುತ್ತೆ. ಅವಳಿಗೂ ಅಷ್ಟೇ ಖುಷಿ ಇದೆ. ನಾವು ಒಂಥರ ಅಕ್ಕ ತಂಗಿರ ಥರನೇ ಇದ್ದೀವಿ. ಏನಂತಂದರೆ ಮನಸ್ಸಲ್ಲಿ ಒಂದು, ಹೊರಗಡೆ ಒಂದು ಖಂಡಿತವಾಗ್ಲೂ ಇಟ್ಕೊಂಡಿಲ್ಲ. ಒಂಥರ ಕೆಲವ್ರದ್ದು ಅದೇ ಥರ ನೇಚರ್ ಇರುತ್ತೆ, ಒಂಥರ ಮುಖದ ಮುಂದೆ ಮಾತ್ರ ಒಂಥರ ಮಾತಾಡಿಕೊಂಡು ಮನಸ್ಸಲ್ಲಿ ಬೇರೆ ಥರನೇ ಇರೋದು, ಆ ಥರ ಎಲ್ಲ ಇರುತ್ತೆ. ಬಟ್ ಸೀರಿಯಸ್ಲಿ ನಾನು ತೀರಾ ಹತ್ತಿರದಿಂದ ಅಬ್ಸರ್ವ್ ಮಾಡ್ದಂಗೆ ಅವಳ ಮನಸ್ಸಲ್ಲಾಗಿರ್ಬೋದು, ನಮ್ಮ ಮನಸ್ಸಲ್ಲಾಗಿರ್ಬೋದು, ಮನಸ್ಸಲ್ಲೇ ಒಂದು ಎದುರುಗಡೆನೇ ಮಾತಾಡೋದೊಂದು ಆ ಥರ ಇಟ್ಕೊಂಡಿಲ್ಲ. ಅವಳು ಏನೇ ಇದ್ರೂ ನೇರವಾಗಿ, ಅವಳು ಯಾವ ಥರ ಅಂದರೆ ಈಗ ನಮಗೊಬ್ಳು ತಂಗಿ ಥರ ಆಗ್ಬಿಟ್ಟಿದ್ದಾಳೆ. ಏನೇ ಇದ್ರೂ ನೇರವಾಗಿ ಹೇಳ್ತಾಳೆ. ನಾವು ಅಷ್ಟೇ ಹಂಗೆ ಯಾವ ರೇಂಜಿಗೆ ಆಗಿದ್ದೀವಿ ಅಂದರೆ, ಮುಂಚೆ ಸ್ಟಾರ್ಟಿಂಗು ಹೋಗಪ್ಪ ಬಪ್ಪ ಅಂತ ಮಾತಾಡ್ತಿದ್ದೆ, ಇಲ್ಲ ಕಣೆ ಹಂಗಲ್ಲ ಹಿಂಗಲ್ಲ ಅನ್ನೋ ಥರ ಮಾತಾಡೋ ರೇಂಜಿಗೆ ಆಗಿಬಿಟ್ಟಿದ್ದೀವಿ. ಅವಳು ಅಷ್ಟೇ ಯಾಕೆ ಸುಮ್ಮನಿರಿ ಹಂಗಲ್ಲ ಅಂದ್ಕೊಂಡು ಹಂಗೆ ನಾವು ಮಾತಾಡೋದು ಆಯಿತಾ, ಆ ಥರ ಆಗಿದ್ದೀವಿ. ಈಗ ಅದೇನೋ ಜೀರಿಗೆ ಬಿಡಿಸೋ ಶಾಸ್ತ್ರ ಇದೆಯಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ಹಂಗೆ ಇರಬೇಕಲ್ವ, ಏನು ಹೊತ್ಕೊಂಡು ಹೋಗ್ತೀವಿ ಸತ್ತಾಗ, ಒಂದು ಈಗೋ ಮೇಂಟೈನ್ ಮಾಡಿಕೊಂಡು, ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಿಕೊಂಡು, ನಂದೇ ನಡಿಬೇಕು ಅಂದ್ಕೊಂಡು, ಅದೆಲ್ಲ ಬಿಟ್ಬಿಡಬೇಕು. ಈಗ ಎಲ್ಲ ಒಂದೇ ನಾವು ಅನ್ನೋ ಥರ ಬಂದವಳನ್ನ ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ಅವಳ ಕಡೆಯಿಂದನೂ ನಮ್ಗೆ ಅದೇ ಸಿಗುತ್ತೆ. ಇದೇ ಥರ ಅವಳ ಮನಸ್ಥಿತಿನೂ ಇದ್ದರೆ, ಹೌದು ನಾನು ಅವ್ರನ್ನ ಯಾವ ಥರ ನೋಡ್ಕೋತೀನಿ, ಅವ್ರು ನನ್ನನ್ನು ಹಂಗೆ ನೋಡ್ಕೋತಾರೆ ಅನ್ನೋದು ಇದ್ಬಿಟ್ರೆ ಮುಗ್ದೋಯ್ತು ಅಲ್ಲಿ ಅಷ್ಟೇ. ಇನ್ನೇನು ಸಾಧಿಸ್ಕೊಂಡು ಇದೆಲ್ಲ ಏನೂ ಇರೋಲ್ಲ. ಬಟ್ ಅದು ಏನೇ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಅದನ್ನು ಬಿಟ್ಟು ಹೋಗ್ತಾ ಇರಬೇಕು ಮುಂದೆ. ಅದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡಿಕೊಂಡು ಅದನ್ನೆಲ್ಲ ಮಾಡಬಾರ್ದು. ಸೊ ಎಲ್ಲ ಒಳ್ಳೇದಾಗಬೇಕು, ಮುಂದೆನೂ ಚೆನ್ನಾಗಿರಬೇಕು. ಮೇನಾಗಿ ಅವರಿಬ್ಬರು ಯಾರ ಹಣೆಯಲ್ಲಿ ಯಾರು ಬರೆದಿರ್ತಾರೋ ಅವರೇ ಆಗೋದು. ಅವಳು ಎಷ್ಟೇ ಹುಡುಗನ ನೋಡಿರ್ಬೋದು, ಇವನು ಎಷ್ಟೇ ಹುಡುಗಿರನ್ನ ನೋಡಿರ್ಬೋದು,
ಮದುವೆಗೆ ಹುಡುಗಿನ ಹುಡುಕ್ಬೇಕಾದ್ರೆ. ಆದರೆ ಫೈನಲಿ ನೋಡಿ ಅವ್ರ ಹಣೆಯಲ್ಲಿ ಇವನ ಹಣೆಯಲ್ಲಿ ಅವಳು ಅಂತ ಬರ್ತಿದ್ದಾಗ ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಅದು ಸಮಯ ಬರಬೇಕು, ಆ ಕಂಕಣ ಬಗ್ಗೆ ಬರಬೇಕು ಅಂತಲ್ಲ, ಆ ಟೈಮಲ್ಲೇ ಅದೆಲ್ಲ ಆಗುವಂಥದ್ದು. ಅದು ತಾನಾಗಿ ಅದು ಯಾವ ಟೈಮಲ್ಲಿ ಏನಾಗಬೇಕು ಅದಾಗುತ್ತೆ. ಈಗಲೂ ಅಷ್ಟೇ, ಅದು ಏನು ಶಾಸ್ತ್ರಗಳಿದೆ ನೋಡಿ, ನಗ್ತಾ ಇದ್ದಾಳೆ. ಇದನ್ನೆಲ್ಲ ಅದೇನೋ ಸಂಬಂಧಮಾಲೆ ಅಂತೆಲ್ಲ ಹೇಳ್ತಾರೆ, ಅದನ್ನು ಹಾಕ್ಸೋದು ಅವರಿಂದ ಇವರಿಗೆ, ಅದೆಲ್ಲ ಶಾಸ್ತ್ರಗಳೇನಿದೆ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ನನಗೆ ರಕ್ಷಿತ್ ಅವ್ರ ತಂದೆನ ನೋಡಿದಾಗ ಸೀರಿಯಸ್ಲಿ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಅದ್ರ ಜೊತೆಗೆ ನಾನು ಸ್ವಲ್ಪ ಎಮೋಷ್ನಲ್ ಕೂಡ ಆಗ್ತಾಯಿದೆ. ಒಬ್ಬ ತಂದೆಗೆ ಮಗಳನ್ನ ಮದುವೆ ಮಾಡ್ಕೊಡ್ಬೇಕಾದ್ರೆ ಎಷ್ಟು ಸಂಕಟ ಆಗ್ತಿರುತ್ತೆ ಅಂತಂದರೆ ತಂದೆ ತಾಯಿಗೆ, ಅದರಲ್ಲೂ ತಾಯಿದಿರ್ಗಂತೂ ಫುಲ್ಲು ಅದೊಂದು ಒಂಥರ ಕರಳಬಳ್ಳಿ ಸಂಬಂಧ ಅಂತಾರಲ್ಲ ಹಂಗೆ. ನಂಗೆ ಅವರಪ್ಪ ಅಳ್ತಿರೋದು, ಅವಳದು ವೀಡಿಯೋಸ್ ಎಲ್ಲ ಮನೆಯಿಂದ ಬಂದಿದ್ದಾಳಲ್ಲ, ಆ ವೀಡಿಯೋಸ್ ಎಲ್ಲ ನೋಡಿದಾಗ ಅವರು ಅಷ್ಟೊಂದು ಹತ್ತಿದ್ದಾರೆ. ಆ ವಿಡಿಯೋ ಎಲ್ಲ ನೋಡಿದಾಗ ಎಷ್ಟು ಪ್ರೀತಿ ಇರುತ್ತಲ್ವ, ಅದನ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ಬಟ್ ಜೊತೆಗೆ ಆ ಅಂಕಲ್ನ ನಾವು ಸ್ಟಾರ್ಟಿಂಗ್ ನೋಡಿದ್ವಲ್ಲ, ರಕ್ಷಿತ್ ಅವ್ರ ಡ್ಯಾಡಿನ ಸ್ಟಾರ್ಟಿಂಗ್ ಅವರು ಆ ಮಾತುಕತೆಗೆ ಮತ್ತು ಮನೆ ನೋಡೋದಕ್ಕೆ ಅವ್ರು ನಮ್ಮ ಮನೆಗೆ ಬಂದಾಗೆಲ್ಲ ನಿಜವಾಗ್ಲೂ ಅವ್ರ ಮನೇಲಿ ನನಗೆ ತುಂಬ ಇಷ್ಟ ಅವ್ರ ತಂದೆ, ಆಯಿತಾ. ಆ ವ್ಯಕ್ತಿನೂ ಅಷ್ಟೇ, ಆ ವ್ಯಕ್ತಿತ್ವನೂ ಅಷ್ಟೇ. ನನಗೆ ಅವ್ರನ್ನ ನೋಡಿದಾಗ ನನ್ನ ತಂದೆನೂ ಕೂಡ ನೆನಪಾಗ್ತಾ ಇರ್ತಾರೆ. ಅದು ಮಗಳನ್ನ ಕಳಿಸ್ಕೊಡ್ಬೇಕು ಅನ್ನೋ ಸಂಕಟ ಇದೆಯಲ್ಲ ತಂದೆ ತಾಯಿಗೆ, ಅದು ಅವ್ರಿಗೇನೋ ಅವರೆಲ್ಲ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಒಂಥರ ಹೆಂಗಾಗ್ತಿರುತ್ತೆ ಅಂತಂದರೆ ಒಂಥರ ಸಂಕಟ. ಅವ್ರ ಕಣ್ಣಲ್ಲಿ ನೀರುಗಳನ್ನ ನೋಡಿಬಿಟ್ರೆ ನಮ್ಮ ಕಣ್ಣಲ್ಲೇ ನೀರು ಬರ್ತಾ ಇರುತ್ತೆ. ನನಗೂ ಅಷ್ಟೇ, ನಮ್ಮ ಡ್ಯಾಡಿ ಜಾಸ್ತಿ ನೆನಪಾಗ್ಬಿಡ್ತಾರೆ. ಅವ್ರು ಆ ಥರ ಎಲ್ಲ ಮಗಳನ್ನ ಅವ್ರು ಅಷ್ಟೊಂದು ಫೀಲ್ ಮಾಡ್ಕೊಂಡು ಕಳಿಸ್ಬೇಕಾದ್ರೆ. ನನ್ನ ಮದುವೆಲಿ ನಮ್ಮ ಡ್ಯಾಡಿ ಇರಲಿಲ್ಲ. ಸೊ ತಂದೆ ಇಲ್ದಿರೋ ಮಕ್ಕಳು ಮದುವೆ ಆಗಬೇಕಾದ್ರೆ ಏನು ಫೇಸ್ ಮಾಡ್ತಾರೆ ಅನ್ನೋದನ್ನು ನಾನು ಸ್ವಲ್ಪ ಜಾಸ್ತಿನೇ ನೋಡಿದೆ. ನನ್ನ ತಮ್ಮನ ಮದುವೆ ಆಗೋಷ್ಟರಲ್ಲಿ ಒಂದೊಂದು ಅಂದರೆ ನಮ್ಮ ಡ್ಯಾಡಿ ತಿರ್ಕೊಂಡಿದ್ದು ಒಂದು ವರ್ಷದ ಒಳಗಡೆ ಅಥವಾ ಒಂದು ವರ್ಷ ಆದಮೇಲೆ ಏನೋ ಮಾಡಿದ್ದು. 2017 ನಮ್ಮ ಡ್ಯಾಡಿ ತಿರ್ಕೊಂಡಿದ್ದು, 2019 ನನ್ನ ಮದುವೆ ಆಗಿದ್ದು. ಸೊ ಆ ಟೈಮಲ್ಲಿ ಒಂದು ಹೆಣ್ಣು ಮಗುಗೆ ಎಸ್ಪೆಷಲಿ ತಂದೆ ಇಲ್ಲ ಅಂತ ಅಂದರೆ ಅವಳು ಯಾವ ಥರ ಫೇಸ್ ಮಾಡಬೇಕಾಗುತ್ತೆ ಸಿಚುಯೇಷನ್ಸ್ನ, ಅವಳನ್ನು ಹೇಗೆ ನಡೆಸ್ಕೊತಾರೆ, ಹೋಗಿದ್ದ ಮನೇಲಾಗಿರ್ಬೋದು ಅಥವಾ ಆ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ, ಅದರಲ್ಲೂ ಈ ಥರ ಲವ್ ಕಮ್ ಅರೇಂಜ್ ಮಾಡ್ಕೊಬಿಟ್ರಂತೂ ಕೇಳಬೇಕಾಗೇ ಇಲ್ಲ, ಏನೇನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಅದನ್ನು ನಾನು ಅನುಭವಿಸಿದ್ದೀನಿ. ಅದು ನೋಡಿದಾಗ ಅನ್ನಿಸ್ತಾ ಇತ್ತು ತಂದೆ ಅನ್ನೋರು ಎಷ್ಟು ಮುಖ್ಯ ಅಲ್ವಾ. ಇವತ್ತು ಅವ್ರು ಇರೋದಕ್ಕೆ ಎಷ್ಟು ಪ್ರೀತಿಯಿಂದ, ಎಷ್ಟು ಜವಾಬ್ದಾರಿಯಿಂದ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ನನಗೆ ಅವ್ರ ಪಪ್ಪನ ನೋಡಿದಾಗೆಲ್ಲ ನಂಗೆ ನಮ್ಮ ಡ್ಯಾಡಿ ನೆನಪಾಗ್ತಾರೆ. ಮತ್ತು ಒಂಥರ ನಾನು ಹೇಳಿದ್ನಲ್ಲ, ಅವ್ರ ಮನೇಲಿ ನಂಗೆ ತುಂಬ ಇಷ್ಟ ಆಗುವಂಥ ವ್ಯಕ್ತಿ, ಫಸ್ಟ್ ಇಷ್ಟ ಆಗುವಂಥ ವ್ಯಕ್ತಿ ಅವ್ರ ತಂದೆ. ಅವ್ರ ನಗು ಇರ್ಬೋದು ಮತ್ತು ಅಂಕಲ್ ಅವ್ರ ವ್ಯಕ್ತಿತ್ವನೇ ನಂಗೆ ತುಂಬ ಇಷ್ಟ. ಸೊ ಈಗ ನೋಡಿ ಅದು ಎಲ್ಲ ಹೇಳ್ತಾ ಇದ್ದಾರೆ, ಇನ್ನೇನು ತಾಳಿ ಕಟ್ಟೋ ಟೈಮ್ಗೆ ಎಲ್ಲ ಅದು ತಾಳಿನೆಲ್ಲ ಮುಡಿಸಿ ಮತ್ತು ಅದನ್ನೆಲ್ಲ ಪೂಜೆ ಮಾಡಿ ಅದೇನೇನಿದೆ ಅದನ್ನೆಲ್ಲ ಮಾಡಿದ್ರು. ಆಮೇಲೆ ಏನಂತಂದರೆ, ಈಗ ಫಸ್ಟು ದಾರೆಕ್ಕಿಂತ ಮುಂಚೆ ಒಂದಷ್ಟು ಜನ ಕೈ ನೀರು ಬಿಡಬೇಕು, ಹುಡುಗನ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ ಅಂತೆಲ್ಲ ಹೇಳ್ತಾರಲ್ವ. ನಮಗೆ ಅಪ್ಪ ಅಮ್ಮ ಇಲ್ದಿರೋದ್ರಿಂದ ನಮ್ಮ ತಂದೆ ಅಣ್ಣ ಇದ್ದಾರಲ್ಲ, ಅವ್ರು ಇನ್ನೂ ಇದ್ದಾರೆ, ಅವ್ರಿಗೆ ಏಜ್ ಆಗಿಬಿಟ್ಟಿದೆ ಪಾಪ. ಸೊ ಅವರು ಮತ್ತು ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮ ಅವರು ನಿಂತು ಧಾರೆ ಎರ್ಕೊಟ್ರು. ಫಸ್ಟು ರಕ್ಷಿತಾ ಅವ್ರ ಅಪ್ಪ ಅಮ್ಮ ಫಸ್ಟ್ ಕೈ ನೀರು ಬಿಟ್ಟರು, ಅದಾದಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬಿಟ್ಟರು. ಆಮೇಲೆ ಅಕ್ಕ ಬಾವ ನಾವು ಒಂದಷ್ಟು ಜನ ಕೈ ನೀರು ಬಿಟ್ವಿ. ದಾರೆಕ್ಕಿಂತ ಮುಂಚೆ ಒಂದಷ್ಟು ಜನ ಕೈ ನೀರು ಬಿಡಬೇಕು ಅಂತ ಹೇಳ್ತಾರಲ್ಲ. ಸೊ ಅದೆಲ್ಲ ಏನು ಮಾಮೂಲಿ, ಇವರೇ ಲೆಫ್ಟ್ ಸೈಡಲ್ಲಿದ್ದಾರೆ ನೋಡಿ, ಇವರೇ ರಕ್ಷಿತಾ ಅವರಪ್ಪ. ಹಂಗೆಲ್ಲ ಮಾಡಬೇಕಲ್ಲ, ಅದೇನೇನು ಕೆಲಸ ಇದೆ ಅದನ್ನೆಲ್ಲ ಮಾಡಿದ್ರು. ಶಾಸ್ತ್ರೋತ್ರವಾಗಿ ಏನು ಆಗಬೇಕು ಅದೆಲ್ಲ ಆಯಿತು. ನಮಗೂ ಅಷ್ಟೇ ಸಮಾಧಾನ ಆಯಿತು, ಖುಷಿ ಆಯಿತು. ನಾವೀಗ ಎಷ್ಟೊತ್ತಿಗೆ ತಾಳಿ ಕಟ್ಟಿದ್ದಾನೆ ಅಂತ ಕಾಯ್ತಾ ಇದ್ದೀವಿ. ಅವರು ಶಾಸ್ತ್ರ ಅದಾಗಬೇಕು ಇದಾಗಬೇಕಂತ ಮಾಮೂಲಿ ಅದನ್ನೆಲ್ಲ ಮಾಡ್ತಾಯಿದ್ರು. ನಮ್ಮ ಆರ್ಯ ಅಂತೂ ಹೇಳಿದ್ನಲ್ಲ, ಅವನು ಇಲ್ಲಿ ನಿಜ ಮೇಂಟೈನ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಅವನನ್ನು ಅಲ್ಲಿ ಕಳಿಸೋದ್ರಿಂದ ಅವ್ರು ಇನ್ನೂ ಅಲ್ಲಿಂದ ಕರ್ಕೊಂಡು ಬಂದಿರಲಿಲ್ಲ. ಇನ್ನು ಅಥರ್ವ ಅಂತೂ ಕೈಗೆ ಸಿಕ್ಕಿಲ್ಲ. ಮಕ್ಕಳಂದ್ರೇ ಹಂಗೆ ಓಡಾಡೋದಲ್ವ, ಅವ್ನ ಕೈಯೇ ಸಿಕ್ಕಿಲ್ಲ. ನಾನು ಯಾವ ರೇಂಜಿಗೆ ಅಂದರೆ ಕೆಲವು ಸಮಯದಲ್ಲಿ ಹುಡುಕಿದ್ದೀನಿ, ಅಥರ್ವ ಎಲ್ಲೋದ ಅಂತ ಅಂದ್ಬಿಟ್ಟು. ಆ ಥರ ಕಾಣಿಸ್ತಾ ಇರಲಿಲ್ಲ. ಮಕ್ಕಳು ಸಿಕ್ಕಿದಾಗ ಅವ್ರ ಜೊತೆ ಆಟ ಆಡಿಕೊಂಡು ಇದ್ಬಿಟ್ಟಿದ್ದ. ಅವ್ನ ಮಂಟಪದ ಮೇಲೂ ಬಂದಿರಲಿಲ್ಲ, ಕೆಳಗಡೆ ಆಟ ಆಡ್ತಿದ್ದ. ನೋಡಿ ಈಗ ತಾಳಿ ತೋರಿಸ್ತಾ ಇದ್ದಾನೆ, ಕಟ್ಲ ಅಂತ ಹೇಳ್ಬಿಟ್ಟು. ಈಗ ಶಿವು ಮತ್ತು ರಕ್ಷಿತಂದು ಮದುವೆ ಆಯಿತು. 3 ಗಂಟಲ್ಲಿ ಭಾಳ ನಂಟಿಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಇವರಿಬ್ರದ್ದು ಮದುವೆ ಅನ್ನೋದಾಯಿತು. ಅವ್ನಿಗೆ ಫುಲ್ಲು ಸ್ಟಾರ್ಟಿಂಗ್ ನಾವೆಲ್ಲ ರೇಗಿಸ್ತಾ ಇದ್ವಿ, ಕೈ ನಡಗಿಸ್ತೀಯಾ ಅದು ಇದು ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ಹಾರ ಹಾಕ್ಬೇಕಾದ್ರೆ
ಅವ್ನ ಕೈ ಸ್ವಲ್ಪ ನಡುಗ್ತೈತೆ, ತಾಳಿ ಕಟ್ಟಬೇಕಾದ್ರೆ ಏನು ಕೈ ನಡಗಲಿಲ್ಲ. ಕರೆಕ್ಟಾಗಿ 3 ಗಂಟೆ ಆಗ್ತಾ ಅಂತ ಎಲ್ಲ ರೆಕ್ಸ್ಕೊಂಡು ಫೈನಲಿ ತಮ್ಮನ ಮದುವೆ ಆಯಿತು. ಈ ವಿಡಿಯೋನ ಶೇರ್ ಮಾಡಿ ಅಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀವಿ ರಮ್ಯಾ ನಾಳೆ ವಿಡಿಯೋಗೆ ಅಂತ ಹೇಳ್ತಾ ಇದ್ರಿ. ನೋಡಿ ರಕ್ಷಿತಾ ಶಿವು ಮದುವೆ ಆಯಿತು. ಈ ಮದುವೆ ಕ್ಷಣಕ್ಕೆ ಎಷ್ಟು ದಿನದಿಂದ ಶಾಪಿಂಗು ಇದು ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ವಿ. ಮದುವೆ ಅನ್ನೋದು ಕೂಡ ಈಗ ಆಗಿದೆ. ಮತ್ತು ಇನ್ನೊಂದೇನಂತ ಅಂದರೆ ಅವ್ರದ್ದು ಇಬ್ಬರದು ಕಾಸ್ಟ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇಬ್ಬರು ಮುದ್ದಾದ ಜೋಡಿ ಥರ ಕಾಣ್ತಾಯಿದ್ರು. ನೀವು ಎಲ್ಲ ಬ್ಲೆಸ್ ಮಾಡಿದ್ದೀರಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿದ್ದೀರಾ. ವಿಶಸ್ ಅಂತೂ ಎಷ್ಟು ತಲುಪಿದೆ ಅಂತ ಅಂದರೆ, ಆ್ಯಂಡ್ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸು ಬಂದಿದ್ರಿ ಮದುವೆಗೆ ಅಂತ ಅಂದ್ಬಿಟ್ಟು. ಮತ್ತು ನೀವೆಲ್ಲ ಹೇಳ್ತಾ ಇದ್ರಿ ನಾವು ಏನು ಅಂದ್ಕೊಂಡಿದ್ವಿ ರಮ್ಯಾ, ಮಾತಾಡ್ಸ್ತಿರೋ ಇಲ್ವೋ, ಯಾವ ಥರ ಹೋಗೋದು ಏನೋ ಅಂತ. ಬಟ್ ನೀವು ಮಾತಾಡ್ಸಿದ್ದು ಎಲ್ಲ ನೋಡಿ ತುಂಬ ಖುಷಿ ಆಯಿತು ಅಂತೆಲ್ಲ ಕಮೆಂಟ್ ಕೂಡ ಮಾಡಿದ್ರಿ. ಅದನ್ನೆಲ್ಲ ನೋಡಿ ಫಸ್ಟ್ ಆಫ್ ಆಲ್ ನೀವು ಬಂದಿದ್ರಲ್ಲ, ನನಗದು ಭಾಳ ಅಂದರೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ನೀವೆಲ್ಲ ವೀಡಿಯೋಸ್ ನೋಡ್ತಾ ಇರ್ತೀರ ಅಂದ್ಕೊತೀನಿ. ಆ್ಯಂಡ್ ಒಂಥರ ವೀಡಿಯೋ, ಈಗ ಮದುವೆ ಮನೇಲಿ ವೀಡಿಯೋ ಕ್ಯಾಸೆಟ್ ಮಾಡಿಸ್ತೀವಲ್ಲ, ಆ ಥರ ನಿಮ್ಮ ಮುಂದೆ ಈ ವಿಡಿಯೋನೆಲ್ಲ ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಆಯಿತಾ, ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ಒಂದು ಕೆಲವರೆಲ್ಲ ಹೇಳ್ತೀರಾ ನಿಮ್ಮಿಂದ ಇನ್ಸ್ಪೈರ್ ಆಗಿದ್ದೀವಿ, ಮೋಟಿವೇಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು. ಧಾರೆ ಎಲ್ಲ ಆದಮೇಲೆ ಅರುಂಧತಿ ನಕ್ಷತ್ರೋತ್ಸವ ಕರ್ಕೊಂಡು ಬಂದಿದ್ರು. ಅದ್ರ ಮಧ್ಯೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ಗೆ ಮಾಡ್ಕೊತಾ ಇದ್ದಿದ್ದು. ಕರ್ಕ ಬಂದ್ಬಿಡ್ಬೇಕಿತ್ತು. ಒಳ್ಳಾಡ್ತಾ ಇದ್ನಾ, ಅದಕ್ಕೆ ಆಯ್ತಾ ಇಲ್ವಲ್ಲ ಜೀವಕ್ಕೆ. ಸಂಜೆ ಹಾಸ್ಪಿಟ್ಲಿಗೆ ತೋರಿಸ್ತಾರೆ. ಆಟ ಆಡ್ತಾವನೆ ಅವನು. ಅವ್ರ ಅಮ್ಮ ಇಲ್ವಲ್ಲ ಅಂತ ಅಮ್ಮ ಅಲ್ಲ, ಅವ್ರ ಅಪ್ಪ ಇಲ್ಲ ಅಂತ ಮನೆಗೆಲ್ಲ ಬರ್ತಿದ್ರಲ್ಲ. ಇನ್ನೇನು ಸಮಾಚಾರ? ರಿಟೈರ್ಡ್ ಅದ ಇನ್ನೂ 8 ವರ್ಷ, ಇನ್ನೂ 6 ವರ್ಷ ಇದೆಯಾ? ಜನ ರೆಡಿ, ನಾವೆಲ್ಲ ರೆಡಿ ಅಲ್ಲ. ನಾವು ಭಾರತಮ್ಮನ ಮಗನ ಮದ್ವೆಗೆ ಹಿಂಗೆ ಬೆಳಗ್ಗೆ ಹೋಗೋದು. ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ಕರ್ಸ್ಕೊ. ಅಕ್ಕ ಇಲ್ಲಿ ಗೃಹ ಪ್ರವೇಶಕ್ಕೆ ಬರಲಿಲ್ಲ, ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಅದೊಂದು ರೀಸನ್. ಸಂತಗೆ ಏನಾಗಿತ್ತಪ್ಪ, ಬರ್ಬೋದಿತ್ತು ತಾನೆ ಅವನು. ಅಯ್ಯೋ ಫ್ರೆಂಡ್ಸ್, ಇದಾದಮೇಲೆ ಈ ಥರ ಶಾಸ್ತ್ರ ಏನೋ ಇರುತ್ತೆ, ಇದು ಎಳ್ಳಿರ್ದು ಅದೆಲ್ಲ ಮಾಡ್ತಾಯಿದ್ದಾರೆ. ಸೊ ಧಾರೆ ಮುಹೂರ್ತದ್ದು ತಾಳಿ ಕಟ್ಟೋವರೆಗೂ ನೀವು ನೋಡಿದ್ರಲ್ವಾ. ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗು ಧಾರೆ ಎಲ್ಲ ಆದಮೇಲೆ ರಕ್ಷಿತನ ಮನೆ ಕರ್ಕೊಂಡು ಅಲ್ಲಿಂದ ಅವರೆಲ್ಲ ಹತ್ಕೊಂಡು, ಗೊತ್ತಲ್ಲ ಹೆಣ್ಮಕ್ಳನ್ನ ಕಳಿಸ್ಕೊಡ್ಬೇಕಾದ್ರೆ ಅಲ್ಲಿಗೆ ನಮ್ಮ ಮನೆ ಕರ್ಕೊಂಡು ಹೋಗಿದ್ದು, ನಮ್ಮ ಮನೆಯಲ್ಲಿ ರಿಸೀವ್ ಮಾಡ್ಕೊಂಡಿದ್ದು, ಅವತ್ತಿನ ನಮ್ಮ ಮನೆ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು.